ಜಿಲ್ಲೆಯಲ್ಲಿ ಇಲ್ಲಿಯವರೆಗೆ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದ ಬಗ್ಗೆ ಸಂಪೂರ್ಣವಾಗಿ ವಿಫಲವಾಗಿತ್ತು. ಮುಂದುವರೆದ ಭಾಗವಾಗಿ ಸಂಪೂರ್ಣವಾದಂಥ ಒಂದು ಜಿಮ್ಸ್ ಆಸ್ಪತ್ರೆ ಮಂಗರವಾಡಿ ಒಂದು ವಾರ್ಡ್ನಲ್ಲಿ ಆ ಓಣಿಯಲ್ಲಿ ಒಂದು ಸ್ಕೂಲ್ ಇದೆ. ಸುಮಾರು 68 ವರ್ಷಗಳಿಂದ ಆ ಒಂದು ಸ್ಕೂಲ್ ಇದೆ. ಆ ಸ್ಕೂಲ್ದಲ್ಲಿ 157 ವಿದ್ಯಾರ್ಥಿಗಳು ಇವತ್ತು ಶಾಲೆ ಕಲಿತಾ ಇದ್ದಾರೆ. ಆ ಒಂದು ಸ್ಕೂಲ್ ಪರಿಸ್ಥಿತಿ ಇವತ್ತು ನೋಡಿದ್ರೆ ಭಾಳ ಭಯಾನಕ ಅದ. 4 ಕೋಣೆಗಳವ. 1ರಿಂದ 7ನೇ ತರಗತಿವರೆಗೆ ಆ ಸ್ಕೂಲ್ ಇದೆ. ಅಲ್ಲಿ ಅವು 4 ಕೋಣೆಗಳು ಸಂಪೂರ್ಣವಾಗಿ ಶಿಥಿಲಗೊಂಡವ. ನಾವು ಹೋಗಿ ಅಲ್ಲಿ ಭೇಟಿ ಕೊಟ್ಟು ನೋಡಿದಾಗ ಅಲ್ಲಿ ಮೊಳಕಾಲು ಮಠಕ್ಕೆ ಹೆಸರದು. ಅಂಥ ಸಂದರ್ಭದಲ್ಲಿ ನಮ್ಮ ಮಕ್ಕಳು ಯಾವ ರೀತಿಯಾದಂಥ ಒಂದು ಶಿಕ್ಷಣ ಪಡಿಬೇಕು? ಇವತ್ತು ಮಳೆಗಾಲ ಹೆಚ್ಚಾಗ್ಯದ, ಅಲ್ಲಿ ಡೆಂಗು ಹೆಚ್ಚಾಗ್ಯದ, ಅಲ್ಲಿ ಸ್ಲಮ್ ಜಾಸ್ತಿ ಇದೆ. ಅಲ್ಲೆಲ್ಲ ಸುತ್ತಮುತ್ತ ಸಂಪೂರ್ಣವಾಗಿ ನೀರು ನಿಲ್ತದ. ಅದರಿಂದ ಒಂದು ಕಡೆ ಶಿಕ್ಷಣ ಮೇಲೆ ದುಷ್ಪರಿಣಾಮ ಬೀರಿದ್ರೆ ಮತ್ತೊಂದು ಕಡೆ ಆರೋಗ್ಯದ ಮೇಲೆ ಹೆಚ್ಚಿನ ದುಷ್ಪರಿಣಾಮ ಬೀರುವಂಥ ಒಂದು ಸಂದರ್ಭ ಇದೆ. ಆದ್ದರಿಂದ ಸರ್ಕಾರಕ್ಕೆ ನಮಗೆ ವಿನಂತಿ ಏನದ, ಅಲ್ಲಿ ಇವತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ವರ್ಗದವರು, ಅಲ್ಪಸಂಖ್ಯಾತರು ಮತ್ತು ಅಲೆಮಾರಿಗಳು ಆ ಒಂದು ಓಣಿಯಲ್ಲಿ ಹೆಚ್ಚಿರೋದರಿಂದ ಆ ಮಕ್ಕಳಿಗೆ ಇವತ್ತಿನ ದಿವಸ ಶಿಕ್ಷಣ ಕೊಡೋದು ಕಷ್ಟ ಸಾಧ್ಯ ಆಗ್ತಾಯಿದೆ. ಆದ್ದರಿಂದ ನಾವು ಸರ್ಕಾರಕ್ಕೆ ವಿನಂತಿ ಏನದಪ್ಪ ಅಂದ್ರೆ ಅದು ಸಂಪೂರ್ಣವಾಗಿ ಇವತ್ತು ಆ 4 ಕೋಣೆಗಳನ್ನೆಲ್ಲ ಸಮ ಮಾಡಿ ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ದಿವಸ 1ರಿಂದ 7ನೇ ತರಗತಿವರೆಗೆ ಸುಮಾರು 6-7 ಕೋಣೆಗಳು ಒಂದು KKRDBಯಿಂದ ಅಲ್ಲಿ ನಿರ್ಮಾಣ ಮಾಡಿದ್ರೆ ಆ ಭಾಗದ ಜನರಿಗೆ ಅನುಕೂಲ ಆಗ್ತದೆ ಅನ್ನುವಂಥ ಒಂದು ನಮ್ಮ ಸರ್ಕಾರಕ್ಕೆ ಮನವಿ ಇದೆ. ಎರಡನೇದು ಏನಪ್ಪ ಅಂದ್ರೆ ಅಲ್ಲಿ ಆ ಸ್ಲಮ್ ಏರಿಯಾ ಇರೋದ್ರಿಂದ, ಆ ತಗ್ಗು ಪ್ರದೇಶ ಇರೋದ್ರಿಂದ ಸುತ್ತಮುತ್ತಲೂ ಕೂಡ ಸಾಕಷ್ಟು ನೀರು ನಿಂದಿರ್ಗತ್ತವೆ. ನಿನ್ನೆನೇ ನಮ್ಮ ಮಲ್ಲಂ ಪ್ರಭು ಪಾಟೀಲ್ ಅವರು ಹೇಳಿದ್ರು, ಇವತ್ತು ಏನು ಈ ಕಲಬುರಗಿ ನಗರದಲ್ಲಿ ಎಲ್ಲೆಲ್ಲಿ ನೀರು ನಿಂದಿರ್ಗತ್ತವ ಅಲ್ಲಿ ನಿಂತು ನಾವು ಸ್ವಚ್ಛತೆ ಕಾರ್ಯ ಮಾಡ್ತೇವೆ. ಇವತ್ತಿನವರೆಗೂ ಕೂಡ ಏನು ಈ ಡೆಂಗುಕ್ಕೆ ಸಂಬಂಧಪಟ್ಟಂತೆ ಇವತ್ತು ಗ್ರಾಮಾಂತರ ಜಿಲ್ಲೆ ಆಗಿರ್ಬೋದು, ನಗರ ಜಿಲ್ಲೆಯವರಾಗಿರ್ಬೋದು ಯಾವುದೇ ರೀತಿಯಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡಿಲ್ಲ. ಇವತ್ತು ಹೆಲ್ತ್ ಬುಲೆಟಿನ್ ಪ್ರಕಾರ ನೋಡೋದಾದರೆ 195 ಪಾಸಿಟಿವ್ ಕೇಸ್ ಇಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಆಗ್ಯಾವ. ಅದರಲ್ಲಿ ಟೋಟಲ್ 1926 ಟೆಸ್ಟೆಡ್ ಮಾಡ್ಯಾರ. ಒಂದೇ ಒಂದು ಜಿಮ್ಸ್ದಾಗ ಅಡ್ಮಿಟ್ ಆಗ್ಯದ. ಉಳಿದು 196 ಎಲ್ಲಿ ಅಡ್ಮಿಟ್ ಆಗ್ಯಾರ ಅನ್ನೋದೇ ಮಾಹಿತಿ ಇಲ್ಲಿ ಇವತ್ತಿನ ದಿವಸ. ನಿನ್ನೆ ಜಿಮ್ಸ್ಗೆ ನಾವು ಹೋಗಿ ಭೇಟಿ ಕೊಟ್ಟಾಗ ಅಲ್ಲಿ ಅವ್ರು ಹೇಳ್ತಾರೆ ಅವ್ರಿಗೆ ಯಾವುದೇ ರೀತಿಯಾದಂಥ ಮಾಹಿತಿ ಇಲ್ಲ. PGದವ್ರಿಗೆ ಕರೆಸಿ ಕೇಳ್ತಾರೆ ಎಷ್ಟವ ಅಂತ ತಿಳ್ಕೊಂಡು. ಈ ರೀತಿಯಾದಂಥ ಒಂದು ದಿವ್ಯ ನಿರ್ಲಕ್ಷ್ಯ ಇವತ್ತಿನ ದಿವಸ ಆರೋಗ್ಯ ಇಲಾಖೆಯಲ್ಲಿ ಕಾಣ್ತಾ ಇದೆ. ಆದ್ದರಿಂದ ನಮ್ಮ ಮನವಿ ಏನದಪ್ಪ ಅಂದ್ರೆ ಇವತ್ತು ರಾಜ್ಯದ ವಿಷಯ ತೊಗೊಂಡು ನೀವು ಹೇಳಬೇಕಪ್ಪ ಅಂದ್ರೆ ರಾಜ್ಯದಲ್ಲಿ ಸುಮಾರು 55,712 ಇವತ್ತು ಟೆಸ್ಟೆಡ್ ಆಗ್ಯಾವ. 7,362 ಪಾಸಿಟಿವ್ ಆಗ್ಯಾವ. 1ನೇ ತಾರೀಕು ಏನು 1 ಜನವರಿಲಿಂದ ಈ 8ನೇ ಜುಲೈ ತನಕ ಇಷ್ಟು ಕೇಸ್ ಆಗ್ಯಾವ. ಇದರಲ್ಲಿ ಸುಮಾರು 303 ಜನ ಇಲ್ಲಿವರೆಗೆ ಡೆಂಗು ಸಲುವಾಗಿ ಸತ್ತಾರೆ. ಆದರೂ ಕೂಡ ಸರ್ಕಾರ ಇವತ್ತು ಎಚ್ಚೆತ್ತುಕೊಳ್ತಾ ಇಲ್ಲ. ಇವತ್ತು ನಮ್ಮ ಒತ್ತಾಯವ, ನೀವು ಆರೋಗ್ಯ ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿ ಹೇರಬೇಕು. ಅದಕ್ಕೆ ಮುಂಜಾಗ್ರತಾ ಕ್ರಮವಾಗಿ ಏನೇನು ತಗೋಬೇಕು, ಹಳ್ಳಿಗಳಲ್ಲಿ ಇವತ್ತು ಫಾಗಿಂಗ್ ಮಾಡಬೇಕು, ಸ್ವಚ್ಛತೆ ಕಾಪಾಡಬೇಕು, ಅವರ ಆರೋಗ್ಯದಲ್ಲಿ ಟೆಸ್ಟ್ ಮಾಡಬೇಕು, ಯಾರು ಪಾಸಿಟಿವ್ ಬಂದಾರೋ ಅವ್ರಿಗೆ ತಕ್ಷಣ ಅಡ್ಮಿಟ್ ಮಾಡಿ ಆರೋಗ್ಯ ಸರಿಪಡಿಸಬೇಕು ಅನ್ನುವಂಥ ಹಲವಾರು ಇವತ್ತಿನ ದಿವಸ ನಾವು ಮನವಿಗಳು ಸಲ್ಲಿಸೋರು ಕೂಡ ಇವತ್ತು ಸರ್ಕಾರಕ್ಕೆ ಯಾರೇ ಅಂತ ಇಲ್ಲ. ಆದ್ದರಿಂದ ಇವತ್ತು ಅದರ ಜೊತೆಯಾಗಿ ಶಿಕ್ಷಣ ರಂಗದಲ್ಲಿ ಇವತ್ತಿನ ದಿವಸ ಸಾಕಷ್ಟು ಇವತ್ತು ಲೋಪದೋಷಗಳು ಆಗ್ತಾ ಇವೆ. ಉದಾಹರಣೆ ಹೇಳ್ಬೇಕಪ್ಪ ಅಂದ್ರೆ ಕರ್ಜಗಿದಲ್ಲಿ ಇವತ್ತು RIDF ಯೋಜನೆಯಲ್ಲಿ ಇವತ್ತು ಹೈಸ್ಕೂಲಿಗೆ 8 ಕೋಣೆಗೆ 80 ಲಕ್ಷ ರೂಪಾಯಿ ಆಲ್ರೆಡಿ ಖರ್ಚು ಮಾಡಿಬಿಟ್ರೆ. ಖರ್ಚು ಮಾಡಿದ್ರೆ ಇವತ್ತು ಅದು ಹ್ಯಾಂಡ್ ತಗೋಬೇಕಂದ್ರೆ ಅಲ್ಲಿ ಬಾಗಿಲಿಲ್ಲ, ಕಿಟಕಿಲ್ಲ. ಹೀಗೆ ಸ್ವತಃ DDP ಅವರೇ CS ಲೆಟರ್ ಬರ್ದಾರೆ, ಲೆಟರ್ ಬೇಕಾ ಇದು ನಾವು ಹ್ಯಾಂಡ್ ಓವರ್ ತೊಗೊಳಕ್ಕಾಗಲ್ಲ, ದಿವಸ ಕಳಪೆ ಕಾಮಗಾರಿ ಆಗ್ಯದ, ಬಾಗಿಲಿಲ್ಲ, ಕಿಟಕಿ ಇಲ್ಲ, ಏನೂ ಇಲ್ಲ ತಿಳ್ಕೊಂಡು. ಅದ್ರ ಜೊತೆಯಾಗಿ ಇವತ್ತು ಇನ್ಫ್ರಾಸ್ಟ್ರಕ್ಚರ್ ವಿಚಾರ ಬಂದಾಗ ಏನು ಗ್ಯಾರಂಟಿ ಸಲುವಾಗಿ ಏನು ನಮ್ಮ ಸರ್ಕಾರ ಇವತ್ತು ಉಪಯೋಗ ಮಾಡ್ಕೊಳ್ಳಿ, ಜನರಿಗೆ ಅನುಕೂಲ ಮಾಡಲಿ. ಅದರ ಅಭಿವೃದ್ಧಿ ದೃಷ್ಟಿಯಿಂದ ಏನೇನು ಮಾಡ್ತಾ ಇಲ್ಲ. ಉದಾಹರಣೆಗೆ ಹೇಳ್ಬೇಕಪ್ಪ ಅಂದ್ರೆ
ಮೊನ್ನೆ ಕಲಬುರಗಿ ಟು ಅಫ್ಜಲ್ಪುರ್ ರಸ್ತೆ ಇವಾಗ ಟೆಂಡರ್ ಆಗಿದ್ರು ಕೂಡ ನಾವು ಹೋರಾಟ ಮಾಡೋದ್ರ ಸಲುವಾಗಿ ಆ ಒಂದು ರಸ್ತೆ ಮಾಡ್ಲಿಕ್ಕತ್ರು. ಅದರಂತೆ ಇವತ್ತು ಸಾಗನೂರು ಗ್ರಾಮ ಅದ, ಅಲ್ಲಿ ಟಾಕಳಿ ಕಿರ್ಸಾವಳಗಿ ಸಾಗನೂರ ಉಮ್ಮರ್ಗಿ ಸಿರ್ಸಗಿ ಸುಮಾರು 5-6 ಹಳ್ಳಿಗಳಲ್ಲಿ 1 ತಿಂಗಳಾಯ್ತು ಬಸ್ಸೇ ಇಲ್ಲ. ಸುಮಾರು 87 ಮಕ್ಕಳು ಆ ಒಂದು ಗ್ರಾಮದಿಂದ ಈ ಕಲಬುರಗಿ ಜಿಲ್ಲೆಗೆ ಇವತ್ತಿನ ದಿವಸ ಬಸ್ನಲ್ಲಿ ಬಂದು ಹೋಗಬೇಕು. ಆದರೆ ಇಲ್ಲಿವರೆಗೆ ಅವರು ಶಾಲೆಗೆ ಓದ್ತಾ ಇಲ್ಲ ಮಕ್ಕಳು. ಎಷ್ಟು ತೊಂದರೆ ಆಗ್ತಾ ಇದೆ. ನಾವು ಕೇಳಿದ್ರು ಕೂಡ ಅವ್ರು ಮಾಡ್ತಾ ಇಲ್ಲ. ಇದಕ್ಕೆ ಸಂಬಂಧಪಟ್ಟವಾಗಿ ಸಾರ್ವಜನಿಕರು ಕೂಡಿಕೊಂಡು ಚೌಡಾಪುರದಲ್ಲಿ ನಾಳೆ ಹೋರಾಟ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಇವತ್ತಿನ ದಿವಸ ಹೇಳೋದೇನಪ್ಪ ಅಂದ್ರೆ, ಉಸ್ತುವಾರಿ ಸಚಿವರಾಗಿರ್ಬೋದು, ನೂತನ ಸಂಸದರಾಗಿರ್ಬೋದು, ಇವತ್ತಿನ ದಿವಸ ಈ ಜಿಲ್ಲೆಯ ಬಗ್ಗೆ ಕಾಳಜಿ ವಹಿಸಿ ಇವೆಲ್ಲ ವಿಷಯಗಳ ಬಗ್ಗೆ ಇವತ್ತಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಕರಿಬೇಕು. ನೀವು ಸಂಬಂಧಪಟ್ಟಂಥ ಇಲಾಖೆ ಎಲ್ಲರಿಗೂ ಕರೆದುಕೊಂಡು ಇವತ್ತು ಈ ಬಗ್ಗೆ ಸೂಕ್ತವಾದಂಥ ಒಂದು ಪರಿಹಾರವನ್ನು, ಸೂಕ್ತವಾದಂಥ ಒಂದು ಕ್ರಮವನ್ನು ನೀವು ತೆಗೆದುಕೊಂಡಲ್ಲಿ ಇವತ್ತು ನಾವು ಕೂಡ್ತೇವೆ. ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರವಾದಂಥ ಹೋರಾಟ ಮಾಡೋದು ಅನಿವಾರ್ಯ ಆಗ್ತದೆ ಎನ್ನುವ ಮಾತನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತೇವೆ.